ನಿನ್ ಮಗ ಸಿದ್ದುಂಗೆ ಮದ್ವೆ ಸೆಟ್ ಆಯ್ತಂತೆ. ಹುಡುಗಿ ಬೋ ಪಸಂದವಾಗವಳಂತೆ. ಬೋ ಪಸಂದ ಅಂತಂತೀಯ? ಈ ಊರ್ನಾಗೆ ಯಾರು ಇಲ್ಲ ಅಷ್ಟು ಸಂದಗಳು ನನ್ ಸೊಸೆ. ನೋಡ್ದಾರೆಲ್ಲ ಒಟ್ಟುರ್ಕಂಡ್ ಸಾಯ್ಬೇಕು ಹಂಗೋಳು ಗೊತ್ತೇನ್ ಜಯಕ್ಕ? ಹೌದೇ? ಹಂಗೋ ಹಿಂಗೋ ಹೆಂಗೋ ಬಿಡಕಾತ. ನಿನ್ಗೂನುವೆ ಒಳ್ಳೆ ಸೊಸೆ ಸಿಕ್ಬಿಟ್ಲು ಅಂತ ಅನ್ನು. ಓ ಚಿನ್ನ ಚಿನ್ನ ಅಪುರಂಜಿ ಗೊತ್ತಾ ನನ್ ಸೊಸೆ. ಅವಳು ಬಂದ್ಮೇಲೆ ಬೇಕಾರೆ ನಿಮ್ಮಂಗೆ ಪರಿಚಯ ಮಾಡಿಸ್ತೀನಿ ನೋಡ್ರಿ ಬೇಕಾದ್ರೆ. ಹೆಂಗವಳೆ ಅಂತೀಯ? ಅವಳು ನಡೆ, ಅವಳು ನುಡಿ, ಗುಣ. ಅಯ್ಯೋ 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 ಅಯ್ಯೋ, ಊರ್ನಾಗ ಹೋಗ್ಬಿಟ್ಟು ಏನಾದ್ರೂ ಪದ್ದಿ ವಿಷಯ ಕೇಳ್ಬಿಟ್ರೆ ಒಗ್ಳಿ 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 ಹಂಗ ಉಳ್ತಾರೆ ಜನಗಳೆಲ್ಲನೂ. ಹೌದೇನಕ್ಕ? ಹಂಗಾರೆ ನಿಮ್ ಸೊಸೆ ಅಷ್ಟು ಒಳ್ಳೆವಳ? ಈ ಪದ್ಯ ಅಂತೂ ಯಾರಿಗೂ ನೀರೇ ಬಿಡಂಗಿಲ್ಲ. ಬುಡೆ 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 ಅಂದ್ರೂ ಅಯ್ಯಪ್ಪ ಹೊತ್ತದ್ ಬಿಂಗಿ ಒತ್ಕೊಂಡೋಗಿ ಹಂಗೆ ಇಕ್ಬಿಡ್ತಾಳೆ ಎಲ್ಲನೂ. ಮದುವೆ ಮಾಡ್ಕೊಂಡು ಹೋಗ್ಬಿಡ ನೀನ್ ಸಾಕಮ್ಮ. ದೊಡ್ಡ ನಮಸ್ಕಾರ ನಿನ್ಗೊಂದು. ಅಯ್ಯಯ್ಯಪ್ಪ. ಏಯ್ ಮುದ್ಕಿ, ಬಾಯಿ ಮುಚ್ಕೊಂಡು ನಿಂತ್ಕ. ಬ್ಯಾಳಿಗೆ ಅಲ್ಲಿ ಕೂಳು ನೀರು ಇಲ್ದಂಗೆ ಬಂದ್ಬಿಟ್ಟು ನಾನ್ ಕಾಯ್ಕೊಂಡು ನಿಂತ್ಕೊಳ್ಳೋದಲ್ಲಿ ನೀರ್ಗೆ. ಓಹೋ ಅಯ್ಯಮ್ಮರೆಲ್ಲ ತಿಂದ್ಬಿಟ್ಟು ನಾಕ್ಬಿಟ್ಟು ಬಂದ್ಬಿಟ್ಟು ಈ ಸತ್ತೋಗೆ ಅಯ್ಯೋ ನೀರ್ ಬೇಕು ಅಂತ ಹೇಳಿದ್ರೆ ಓಹೋ ಅಲ್ಲಿ ಬೆಳಗ್ಗೆಯಿಂದ ಕಾಯ್ಕೊಂಡ್ರಲ್ಲ, ಏನ್ ಮಾಡ್ಬೇಕು? ಬಾಯ್ ಬಿಡ್ಕೊಂಡು ಹೋಗ್ಬೇಕೆ? ಅಯ್ಯಯ್ಯಪ್ಪ, ಅದೇನೋ ಮದುವೆ ಸೆಟ್ ಆಗೈತೆ ಅಂತ ಹೇಳ್ತಿದ್ದಲ್ಲ, ಮಾಡ್ಕೊಂಡು ತೊಲಗ್ ಬಿಡಮ್ಮ. ನಮ್ಮೂರಿಂದ ನಮ್ಮೂರೇ ನೆಮ್ಮದಿಗಿರ್ತದೆ. ಏನ್ ನಾನು ನಿಮ್ಮನೆ ಕೂಳ್ ತಿಂತಾ ಇದೀನಿ ಏನಾಗ ಹೇಳ್ಬಿಡ್ತಿಲ್ವಾ ಹೋಗ್ಬಿಡು ಅಂತ ಹೇಳ್ಬಿಟ್ಟು? ಏಯ್ ಒಯ್ತಿನ ಬಿಡ್ತೀನ ಹಿಂಗೆ ಸುಮ್ಮನೆ ನಿಂತ್ಕ. ಮತ್ತೆ ಆಮೇಕಿಂದ ಅಯ್ಯೋ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಗೌರವ ಕೊಡೋದನ್ನ ನೋಡಬೇಕು. ಯಾರನ್ನ ದೊಡ್ಡವ್ರು ಏನಾದ್ರು ಕಣ್ಬಿಟ್ರೆ ಕಾಲಿಗೆ ಬಿದ್ಬಿಟ್ಟು ನಮಸ್ಕಾರ ಮಾಡ್ತಾಳೆ ನನ್ನ ಸೊಸೆ. ಅಯ್ಯೋ ಅತ್ತೆ ಅಂತ ನನ್ನ ಕಾಲಿಗೆ ಯೋಸಲ ಬಿದ್ಲು. ಊರಾಗೆಲ್ಲ ಹೋಗಿ ಕೇಳಬೇಕು. ಪೊದ್ದಿ ಅಂದರೆ ದೇವ್ರಮ್ಮ. ದೊಡ್ಡವರು ಚಿಕ್ಕವ್ರಿಗೆ ಎಷ್ಟು ಮರ್ಯಾದೆ ಕೊಡ್ತಾಳೆ ಗೊತ್ತಾ ಅಂತ ಹೇಳ್ತಾಳೆ ಗೊತ್ತಾ? ಪರವಾಗಿಲ್ಲಕ್ಕ, ಹಂಗಾರೆ ನಿಮ್ಮ ಸೊಸೆ ಪೊದ್ದಿ. ನನಗೂ ವಯಸ್ಸಾಗೈತೆ, ಬಿಸ್ಲಾಗ ನಿಂತ್ಕೊಂಡ್ರೆ ಕಣ್ಣೆಲ್ಲ ತಿರುಗ್ತವೆ, ತಲೆಯೆಲ್ಲ ನೋವು ಬರ್ತದೆ. ಪೊದ್ದಿ ಹಂಗೆ ಬಿರ್ನ ಹಿಡ್ಕೊಂಡು ಹೊಂಟೋಗ್ಬಿಡ್ತೀನಿ ಕಣಮ್ಮಿ. ಓಹೋ, ಇವ್ರು ದೊಡ್ಡರಾಗ್ಬಿಟ್ಟಿದ್ರೆ ನಮಗೂ ಚಿಕ್ಕವರಮ್ಮ, ನಮಗೂ ತಲೆಯೆಲ್ಲ ತಿರುಗ್ತದೆ. ಬಾಯಿ ಮಾತ್ರ ಊರ್ ತುಂಬಾ ಮಾತಾಡ್ತೀರಾ, ನನ್ನ ಬಗ್ಗೆ ಊರ್ ತುಂಬಾ ಕೈಯ ಅಂತ ಹೇಳ್ಕೊಂಡು ಓಡ್ತೀರಾ. ಆವಾಗ ನಿಮಗೆ ತಲೆ ತಿರುಗಲ್ಲ. ಅದೇ ನೀರಿಗೆ ಬಂದಾಗ ನೀರು ಹಿಡ್ಕೊಂಡವಾಗ ಮಾತ್ರ ನೆನೆಯ ತಲೆಯೆಲ್ಲ ತಿರುಗಿ ಬಂದ್ಬಿಡ್ತೈತೆ ನಿಮ್ಗೆ ಅಲ್ವಾ? ದೊಡ್ಡರಾದ್ರೇನು ಚಿಕ್ಕವರಾದ್ರೇನು? ಲೇ ಪೊದ್ದಿ, ಮೊದಲು ದೊಡ್ಡರು ಚಿಕ್ಕವರು ಅನ್ನೋದು ನೋಡ್ಕೊಂಡು ಮರ್ಯಾದೆ ಕೊಡೋದು ಕಲ್ತ್ಕ. ನನಗೆ ಗೊತ್ತು ಹೆಂಗ್ ಮರ್ಯಾದೆ ಕೊಡ್ಬೇಕು ಯಾರ್ಯಾರಿಗೆ ಅಂತ ಹೇಳ್ಬಿಟ್ಟು ಅಂತ. ನನ್ನ ಬಗ್ಗೆ ನೀವೆಲ್ಲ ಹೆಂಗ್ ಮಾತಾಡ್ತೀರಾ ಹೇಳ್ರಿ, ಅವಾಗ ನಾ ಸುಮ್ಕಿರಕ್ಕಿಲ್ವಾ? ಅಯ್ಯೋ ನಿಂಗೆ ಗೊತ್ತಾ ಜಯಕ್ಕ, ನನ್ನ ಸೊಸೆ ಅತ್ತೆ ಅಂದ್ರೆ ಏನ್ ಗೌರವ. ಅತ್ತೆ ಅಂದ್ರೆ ದೇವ್ರು ಅವಳ ಪ್ರಕಾರ. ಹೌದೇನಕ್ಕ? ಮತ್ತೆ ಅಯ್ಯೋ ಅತ್ತೆ ಅಂತಂದ್ರೆ ಅಯ್ಯೋ ಕೊಯ್ಯತ್ ಮುಗಿದ್ಬಿಡ್ತಾಳೆ ಅಂತಳು. ಈ ನನ್ನ ದೊಡ್ಡ ಸೊಸೆ ಅವಳಲ್ಲ, ಹಂಗಲ್ಲ ಚಿಕ್ಕ ಸೊಸೆ. ಈಗ ಬರೋ ಸೊಸೆ ಹೋಗಿ ನೋಡ್ಕೊಂಬಂದಲ್ಲ. ಅಯ್ಯೋಯ್ಯಪ್ಪ, ಭಾಳ ಒಳ್ಳೆಳು ಜಯಕ್ಕ, ಭಾಳ ಒಳ್ಳೆಳು. ಅತ್ತೆ ಅಂತ ತೊಬ್ಕೊಂಡೇ ಬಿಡ್ತಾಳೆ. ಮಾತಾಡ್ಸ್ಬಿಟ್ರೆ ಏನೋ ಪುಣ್ಯ ಮಾಡಿದ್ಯಾ. ಮದುವೆ ಮಾಡ್ಕೊಂಡು ನಿಮ್ಮ ಅತ್ತೆ ಮನೆಗೆ ಹೋಗು, ಹಿಂಗೆ ಬಾಯಿ ಮಾಡು. ಆಮೇಕಿಂದ ತೋರಿಸ್ತಾಳೆ ಮತ್ತೆ ಸೊಂಟ ಮುರಿದು ಕೈ ಕೊಡ್ತಾಳೆ. ಊರೊರ್ತಾಗೆಲ್ಲ ಕಿತ್ತಾಡೋದಲ್ಲ ನೀನು. ಏಯ್ ಯಾವಾಗ ಹೇಳ್ತಿದ್ಯಾ? ಏನ್ ನಮ್ಮ ಅತ್ತೆ ನಾನು ಮದುವೆ ಮಾಡ್ಕೊಂಡು ಹೋಗಿದ ತಕ್ಷಣ ನನ್ನನ್ನು ಬಗ್ಗಿಸ್ಬಿಡ್ತಾಳ? ಏನಿಲ್ಲ, ಜಾಡ್ಸ್ ತುಳಿದಾಕ್ಬಿಡ್ತೀನಿ ಅಷ್ಟೇ. ನನ್ನ ವಿಷಯಕ್ಕೆ ಯಾವಳನ್ನ ಬಂದ್ರೆ ನಿನ್ ತರ ಮೂಸಂಡಿ ಅನ್ಕೋಬಿಟ್ಟ ನನ್ನ ಒಂದರ ಹತ್ರ ಅನ್ನಿಸ್ಕೊಂಡು ಅತ್ತೆ ತಗೆಲ್ಲ ತುಬ್ಕು ಅಂತ ಹೇಳ್ಬಿಟ್ಟು ಉಗಿಸ್ಕೊಂಡು ಬದುಕಕ್ಕೆ ನಾನ್ ನ್ಯಾಯವಾಗಿದ್ದೀನಿ. ನ್ಯಾಯವಾಗಿರ್ಬೇಕಾದ್ರೆ ಯಾವಳ ಹತ್ರನೂ ಉಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳು ಮರ್ಯಾದೆ ಕೊಟ್ರೆ ನಾನು ಕೊಡ್ತೀನಿ. ನನಗೆ ಯಾರೋ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಅತ್ತೆ ಅಂತಾನು ನೋಡಲ್ಲ, ಕತ್ತೆ ಅಂತಾನು ನೋಡಲ್ಲ. ಬಾರ್ಸಿ ಹಸಿತಿರೋದೇನಿಯ ಅತ್ತೆನಂತೆ ಅತ್ತೆ, ದೊಡ್ಡ ಕತ್ತೆ. ನನ್ನ ಮಗ ವ್ಯವಸಾಯ ಮಾಡ್ತಾವನೆ ಹಂಗೆ ಹಿಂಗೆ ಅಂದ್ರೂ ಅಯ್ಯೋ ಪರವಾಗಿಲ್ಲ ಕಣತ್ತೆ, ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಮಾಡ್ತೀನಿ ಅಯ್ಯೋ ಅಂತ ಹೇಳ್ತಾಳೆ. ನಾನು ಅಲ್ಲ ಮಗ, ಬಿಸ್ಲಾಗಿ ಯಾಕೆ ಹೋಯ್ತೀಯ ಕಣವ ನೀನು? ಮದುವೆ ಆದ್ಮೇಲೆ ನಿಮ್ಮದೇ ಮನೆ ಕೆಲಸ ಮಾಡ್ಕೊಂಡು ಇರು ಅಂತ ಹೇಳಿದ್ರೆ ಅಯ್ಯೋ ಅತ್ತೆ ಬಿಸ್ಲಾಗ ಹೋಯ್ತ್ರಿ ಏನು ಕರ್ಗೋಗ್ಬಿಡ್ತೀನ ನಾನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಯ್ತೀನಿ ಬಿಡತ್ತೆ, ಹೊಲ್ತಕ್ಕೆ ಹೋಗ್ಬಿಟ್ಟು ಕ್ಯಾಮೆ ಎಲ್ಲ ಮಾಡ್ತೀನಿ, ಬಿಸ್ಲಾದ್ರೇನು ಮಳೆ ಆದ್ರೇನು ಮಾಡ್ಕೊಂಡು ಹುಡ್ಕೊಂಡು ತಿನ್ನೋರ್ಗೆ ಅಂತ ಹೇಳ್ಬಿಟ್ಟು ಒಂದು. ಅಯ್ಯೋ ಶಿವನೇ, ಈಗಿನ ಕಾಲದ ಹುಡುಗಿರಂಗೆ ಅಂತಾರೆ ಅಂದರೆ ಬುಡಕ ಗ್ರಿಯಟೆ. ಅಮ್ಮಯ್ಯ, ಇದೊಂದೇ ಒಂದು ಬಿನ್ಗೆ ಬಿಟ್ಬಿಡಮ್ಮಿ, ಬಿಸಿಲಿಗೆಲ್ಲ ತಲೆ ತಿರುಗ್ತಾಯ್ತು ನನಗೆ. ನಿನ್ಗಲ್ಲಿ ಬರೀ ತಲೆ ತಿರುಗ್ತೈತೆ, ಅಲ್ಲಿ ಬಿಸ್ಲಾಗ ನಿಂತ್ಕೊಂಡಿರೋದಕ್ಕೆ ನನ್ನ ಮಕ್ಕ ಎಲ್ಲ ಟ್ಯಾನ್ ಆಯ್ತೈತೆ, ಟ್ಯಾನು. ಆಮೇಕಿಂದ ಪಾರ್ಲರ್ ಹೋಗ್ಬಿಟ್ಟು ಎಷ್ಟು ಉದ್ದಿಸ್ಕೊಂಡ್ರು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ. ಆಮೇಕಿಂದ ನೀನು ಕೊಡ್ತೀಯ, ನಿಮ್ಮ ಅಪ್ಪ ಕೊಡ್ತಾನೆ ನನ್ನ ದುಡ್ಡನ್ನ ಪಾರ್ಲರ್ಗೆ ಹೋಗೋಕೆ. ಮೊದಲೇ ಕೊಪ್ಪಗಾಗಿದ್ದೀನಿ. ನಮ್ಮ ಅಮ್ಮಂಗೆ ಹೇಳ್ದೆ ಹೋಗಕ್ಕಿಲ್ಲ ಕಣಮ್ಮ, ಬಿಸ್ಲು ಅಂತಂದ್ರೆ ನಮ್ಮಮ್ಮ ಕೇಳಕ್ಕೆ ಇಲ್ಲ. ಅಯ್ಯೋ ಬಾರೆ ಹೋಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಉಗಿತಾ ಇರ್ತದೆ. ಅದಕ್ಕೆ ನೀ ಬಂದಿದ್ದು, ನನಗೂ ಬಿಸ್ಲಾಗ ನಿಂತ್ಕೊಳಕ್ ಆಗಕ್ಕಿಲ್ಲ. ಬಿಡಮ್ಮ, ಏನು ಅಂತ ಸೊಸೆನ ಪಡೆಯಕ್ಕೆ ಪುಣ್ಯ ಮಾಡಿದ್ದೆ. ಏನು ಗಾಳಿ ಗಂಟ್ಲಿಲ್ವಂತ? ಗಾಳಿ ಗಂಟ್ಲ? ಅಯ್ಯೋಯ್ಯೋ, ಬಾಯಾಗ ಮಾತಾಡಿದ್ರೆ ಇನ್ನು ಎಲ್ಲಿ ಮುತ್ತು ಹಂಗೆ ಉದ್ರೋಗ್ಬಿಡ್ತದೆ ಅನ್ನಂಗೆ ಮಾತಾಡ್ತಾಳೆ. ಅಯ್ಯೋ ಮುತ್ತೆ ಚೆಲ್ಲಾಡ್ಬಿಡ್ತಾಳಪ್ಪ ನನ್ನ ಸೊಸೆ ಅಂತನೂ. ಮಾತಾಡ್ತಿದ್ರೆ ಕಣಕ್ಕ ಕೇಳಕ್ಕೆ ಕಿವಿ ಸಾಲ್ದು ಹಂಗೆ ಮಾತಾಡ್ತಾಳೆ ಗೊತ್ತೇ. ಹೌದೇನಕ್ಕ? ಅಂತೀನಿ. ಬಂದ್ಮೇಲೆ ನೀನೇ ನೋಡಿ ಅಂತ ಹೇಳು ಹೆಂಗ್ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು. ಏನಮ್ಮಿ ಆ ಅಮ್ಮ ತಲೆ ತಿರುಗ್ತಾಳೆ ಅಂದ್ರೂ ಬುಡ್ದಿದ್ದಂಗೆ ಸುಮ್ಮನೆ ನಿಂತಿದ್ಯಲ್ಲ, ಯಮ್ಮ ಟ್ಯಾನ್ ಆಯ್ತಲ್ಲ ಅಂತ ಟ್ಯಾನು. ಈ ಅಮ್ಮ ಇರ ಮಕ್ಕಕ್ಕೆ ಯೋ ಈ ಮುದುಕಿ ಬ್ರಾತರ ಬಿಡ್ಸ್ಬಿಡ್ತೀನಿ ಅಷ್ಟೇ. ದೊಡ್ಡಳು ಚಿಕ್ಕಳು ಅನ್ನಕ್ಕಿಲ್ಲ ನಾನು. ಏನ್ ಹಂಗಂತೀಯ? ಟ್ಯಾನ್ ಆಯ್ತೀನಿ ಪಾನ್ ಆಯ್ತೀನಿ ಅಂತಂದ್ರೆ ನೀವು ತಲೆ ತಿರುಗ್ತದೆ, ನಮ್ಗೇನ್ ತಲೆ ತಿರುಗಬಾರ್ದಾ?
ನೀನು ವಯಸ್ಸಿಗಿದ್ದಾಗ ಎಷ್ಟು ಶಾಡಿದ್ಯಾ ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತೇಳು. ಓಹೋ ಬಂದ್ಬಿಟ್ಲಿ ಇಲ್ಲಿ ಹೇಳಕ್ಕೆ. ಈ ಅಮ್ಮ ನಂತರ ಸಂದಕ್ಕಿಲ್ವಲ್ಲ, ಅದಕ್ಕೆ ನಿಂಗೆ ಹೊಟ್ಟೆ ಉರಿ. ಇಲ್ಲ ಅಂದಿದ್ರೆ ನೀನು ಅಳ್ಳಾಡ್ತಿದ್ಲೇನೋ. ನೋಡು ಬೆಳಿಗ್ಗೆ ಎದ್ಬಿಟ್ಟು ಸ್ನೋವು ಪೌಡ್ರು ಹಾಕೊಂಡಿದ್ದಂಗೆ ಹೊಸ್ಲೂ ದಟಕಿಲ್ಲ ನೀನು. ಅಯ್ಯೋ 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 ಬಿಡಕ, ಅವಳು ಬಾಯಿಗೆ ಹೋಗ್ಬಿಟ್ಟು ಗೆಲ್ಲಕ್ಕಾಯ್ತದೆ. ಅವ್ರ ಅಮ್ಮ ಯೋನು ಅಂತ ಎತ್ಬಿಟ್ಲ ಇವಳನ್ನ. ಯೋನಂದೆ ಯೋನಿಲ್ಲ, ನೀನೇನು ಅಂತ ಎತ್ತಿದ್ಯಾ? ಹೋಗ್ಬಿಟ್ಟು ನಿನ್ ಮಗಳು ನೋಡು. ನಿನ್ನ ಮಗಳು 3 ಹೊತ್ತು ಪಾರ್ಲರ್ಗೆ ಬಿದ್ದು ಒದ್ದಾಡ್ತಿತ್ತಾಳೆ. ನಾನು ಬಂದು ಹೇಳ್ತದೆ ಹಂಗನ್ನೋಳು. ನೀವ್ ಯಾಕೆ ಬಂದಿದ್ದೀರಾ? ಹೋಗ್ಬಿಟ್ಟು ನಿಮ್ಮ ಮಕ್ಕಳನ್ನೇ ಕಳಿಸ್ರಿ. ನಿಮ್ಮ ಮಕ್ಳು ಹಂಗೆ ಆಚೆ ಕಡೆಗೆ ಬರ್ತಾರ. ನಾನಾಗೆ ಅದಕ್ಕೆ ಆಚೆ ಕಡೆಗೆ ಬಂದ್ಬಿಟ್ಟು ಕೆಲಸ ಎಲ್ಲ ಮಾಡ್ತೀವಿ ನಮ್ಮ ಅಮ್ಮಂಗೆ ಸಹಾಯನ. ಆದ್ರೆ ನಿಮ್ಮ ಮಕ್ಕಳು 3 ಹೊತ್ತು ಪಾರ್ಲರ್ ಕುಂತ್ಕೊಂಡಿರ್ತಾರೆ. ನನಗೆ ಬರ್ತಾರೆ ಹೇಳೋಕೆ. ಅವ್ರವ್ರ ತೂತುಗಳನ್ನ ಮುಚ್ಕೊಳಕ್ ಆಗಕ್ಕಿಲ್ಲ. ಕಂಡರ ಮನೆ ತೂತುಗಳು ಎಲ್ಲಿ ಮುಚ್ಲಿ ಅಂತ ಬಂದ್ಬಿಡ್ತೀರಲ್ವಾ ನೀವು? ನೋಡ್ರಿ, ಒಂದು ಕಿತ್ತ ಹೇಳೋದು ನಾನು ಸುಮ್ಮನಿರ್ರಿ ಅಂತ. ನನಗೇನ BP ರೈಸ್ ಮಾಡ್ಬಿಟ್ರೆ ಬಿನ್ಗಿಗಳೆಲ್ಲ ಚಲ್ಲ ಪಿಲ್ಲಿ ಮಾಡಾಕ್ಬಿಡ್ತೀನಿ ಅಷ್ಟೇನಿಯ. ನಿನ್ ಸೊಸೆ ಬಗ್ಗೆ ನೀನು ಹಿಂಗೆ ಹೊಗಳ್ತಿದ್ರೆ ನಾನು ನೋಡ್ಬೇಕು ಅರ್ಜೆಂಟಾಗಿ ನಿನ್ ಸೊಸೆನ ಅಂತ ಅನ್ನಿಸ್ತೈತೆ ಕಣಕ್ಕ. ಆದಷ್ಟು ಬೇಗನೆ ನೀ ಮುಹೂರ್ತ ಫಿಕ್ಸ್ ಮಾಡ್ಬಿಟ್ಟು ತಂದು ಮದುವೆ ಮಾಡ್ಕೊಂಡು ಕರ್ಕ ಬಂದ್ಬಿಡಿ. ನಾವು ಪಕ್ಕದಾಗಿರ್ತೀವಲ್ಲ ಅಕ್ಕಪಕ್ಕದವರು, ನಾವು ನೋಡಿ ಫ್ರೆಂಡುಗಳು ಮಾಡ್ಕೊಂಡು ನಾವು ಕಲ್ತ್ಕೊಳ್ಳಿ. ಅಂತ ಸೊಸೆ ಪಡೆಯಕ್ಕೆ ನೀನು ಪುಣ್ಯನೇ ಮಾಡಿರ್ಬೇಕು ಬಿಡಕ್ಕ. ಅಂತ ಒಳ್ಳೆ ಹುಡುಗಿಗಿನ ಕಾಲದಾಗ ಯಾರು ಇರ್ತಾರೆ ಇಂಥ ಒಳ್ಳೆ ಹುಡುಗಿಯರು? ನೀವೇ ಹೇಳಿ. ಅದಕ್ಕೆ ಅಲ್ವೇ ಲಕ್ಸಕ್ಕೊಬ್ರು ನನ್ನ ಸೊಸೆ ಅಂತರು. ಹಂಗೇನೆ ನೀ ಯಾವ ಒಬ್ಳೇ ಮಗಳ, ಎಲ್ಲ ಆಸ್ತಿನೂ ಸಿಗ್ತದೆ. ಆರಾಮಾಗಿ ನೆಮ್ಮದಿಗಿರ್ಬೋದು. ಹೌದೇನಕ್ಕ? ಆಸ್ತಿ ಎಲ್ಲನೂ ನಿಮ್ಗೆ ಸಿಗ್ತದೆ ಅನ್ನಿ. ನನ್ನ ಸೊಸೆ ನನ್ನ ಮೇಲೆ ಅಷ್ಟೊಂದು ಪಿರುತಿ ಇಕ್ಕೊಂಡವಳೆ. ಬೇಕಾದ್ರೆ ನೀನೇ ತಗಾತೆ ಅಂತ ಹೇಳ್ಬಿಡ್ತಾಳೆ. ಅಂತ ಒಳ್ಳೆ ಸೊಸೆ ನನ್ನೋಳು. ಬೇಕಾರೆ ಬಂದಾಗ ನೀನು ನೋಡಿವಂತ ಹೇಳು. ಇವ್ರಪ್ಪ ಒಬ್ಳೆ ಮಗಳು ಅಂತ ಹೇಳ್ಬಿಟ್ಟು ಮುದ್ದಾಗಿ ಬೆಳೆಸ್ಬಿಟ್ಟು ಹಿಂಗೆ ಹಾಳು ಮಾಡ್ಬಿಟ್ಟವನೆ. ಇನ್ನು ಒಬ್ಳೆ ಮಗಳಲ್ವಾ, ಇನ್ನು 1 ಎಕರೆ ಹೊಲ ಮನೆ ಎಲ್ಲನೂ ಇವಳಿಗೆ ಆಯ್ತದಲ್ಲ. ಇನ್ನು ಯಾಕೆ ತಲೆ ಕೆಡಿಸ್ಕೋಬೇಕು? ಗಂಡು ಮಕ್ಳಿಲ್ಲ, ಹಿಂದೆ ಇಲ್ಲ ಮುಂದೆ ಇಲ್ಲ ಅಂತ ಹೇಳ್ಬಿಟ್ಟು ಇವಳು ಇಷ್ಟು ನಿಗ್ರಹ ಆಡ್ತಾವಳೆ. ಅಲ್ಲಿ ಹೋಗು, ನಿಂದು ಎಷ್ಟು ಕೋಟಿ ಆಸ್ತಿ ಇದ್ರೆ ಏನು ಬಂತು ಲಾಭ? ಅಲ್ಲಿ ಬಿಡಿಸ್ತಾಳಿ ಮತ್ತೆ ಗ್ರಾಚಾರವಾ. ಏಯ್ ಮುದ್ಕೆ, ನಂದೇನು ಮನೆ ಇಲ್ವಾ ಮಟ್ಟ ಇಲ್ವಾ? ನಾನು ಒಬ್ಳೆ ಮಗಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಮತ್ತೆ ಹಂಗೇನು ದೌಲತ್ ಮಾಡಿ ದುರಂಕಾರ ಮಾಡಿದ್ಲು ಅಂತಂದ್ರೆ ನಮ್ಮ ಮನೆಗೆ ಗಂಡನ ಕರ್ಕೊಂಡ್ಬಿಟ್ಟು ಮನೆಯಲ್ಲಿ ಮಾಡಿ ಇಟ್ಕೊಬಿಡ್ತೀನಿ ಅಷ್ಟೇನೇನಿಯ. ಇನ್ನ ನನ್ನ ಚಿಕ್ಕ ಸೊಸೆ ಬಂದ್ಮೇಲೆ ನಾನಂತೂ 3 ಹೊತ್ತುನು ಹರ ಶಿವ ಅನ್ಕೊಂಡು ಮುಂದೆಗೆ ದೇವಸ್ಥಾನ ಎಲ್ಲ ಓಡಾಡ್ಕೊಂಡಿರ್ತೀನಕ್ಕ. ನಂಗೇನೇನು ಕ್ಯಾಮೆ ಮಾಡ್ಸಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಹೆಂಗೊಬ್ಬಡಕ್ಕ, ಎಲ್ಲ ಅದೃಷ್ಟ ಮಾಡಿರೋರ್ಗೆನೇ ಒಳ್ಳೊಳ್ಳೆ ಸಿಗೋದು. ಅದೃಷ್ಟ ಮಾಡ್ತಿದ್ದವ್ರಿಗೆಲ್ಲ ಒಳ್ಳೆ ಸಿಗು ಅಂದ್ರೆ ಎಲ್ಲಿ ಸಿಗ್ತಾರೆ ಹೇಳು? ಏನೋ ನೀನು ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ಯೋ ಏನು? ಇಂಥ ಪುಣ್ಯ ಅಂತ ಸೊಸೆ ಸಿಗೋದಕ್ಕೆ ಬಿಡು, ಎಲ್ಲ ಕೇಳ್ಕೊಂಡು ಬಂದಿರ್ಬೇಕು ಅತ್ತೆ ಸೊಸೆ ಸಿಗೋದಕ್ಕೆ. ಅಯ್ಯೋ ಸರಿ ಇರಕ್ಕ, ಆವಾಗಿಂದ ಸುಮ್ಕೆ ಕುಂತ್ಕೊಂಡಿದ್ಯಾ? ಹೋಗ್ಬಿಟ್ಟು ಕಾಪಿ ಗಿಪಿ ಇಕ್ಕಬತ್ತೀನಿ. ಬ್ಯಾಡ ಬಿಡಕ್ಕ, ಏನಕ್ಕೆ? ಅಯ್ಯೋ ಇನ್ನು ದಿನ ಅಂತ ಹೇಳ್ಬಿಟ್ಟು ನನ್ನ ಕೈ ರುಚಿನ ನೀನು ನೋಡ್ತೀಯಾ? ಆಮೇಲೆ ನನ್ನ ಸೊಸೆ ಬಂದ್ಮೇಲೆ ಬರೀ ನನ್ನ ಸೊಸೆ ಮಾಡ್ಕೊಡೋದೇ ಆಯ್ತದ ನನಗೆ. ಇವಾಗಿರು, ನಾನೇ ಮಾಡ್ಕೊಬತ್ತೀನಿ. ಸರಿ ಕಣಕ್ಕ. ಅಯ್ಯಯ್ಯಪ್ಪ, ಏನು ಈ ಅಮ್ಮ ಸೊಸೆ ನಿಂಗೆ ಹೊಗಳ್ತಾವಳಲ್ಲ? ಏನಾದ್ರೂ ಆಕಾಶದಿಂದ ಏನಾದ್ರೂ ಉದುರು ಬಿಡ್ತಾಳ ಏನು? ನಾ ಕಾಣೆ ಕಣಪ್ಪ ಇಂಥ ಸೊಸೆಯ. ಬಂದ್ಮೇಲೆ ನೋಡೋಣ. ಅದೇನು ಊರಿಗೆ ಬಂದವಳು ನೀರಿಗೆ ಬರ್ತಿದ್ದಂಗಿತ್ತಾಳೆ. ಬಂದಾಗ ಗೊತ್ತಾಯ್ತದೆ ಎಂಥ ಸೊಸೆ ಅಂತ ಹೇಳ್ಬಿಟ್ಟು. ಈ ಅಮ್ಮ ಇಷ್ಟೊಂದು ಹೊಗಳ್ತಾವಳೆ ಅಂತಂದ್ರೆ ಒಂದು ಅರ್ಧಕ್ಕರ್ಧ ನಿಜ ಅಂತೂ ಆಗಿರ್ತದೆ. ನೋಡೋಣ ಹೇಳ್ರಿ ಬಂದ್ಮೇಲೆ. ಅಪ್ಪ ಈ ಸದ್ಕೆ ನಾನು ಬಿನ್ಗೆ ತುಂಬಿತು ಎತ್ಕೊಂಡು ಹೋಯ್ತೀನಿ. ಏನಪ್ಪ, ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಂಗೇನೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ.